ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ದರ್ಜೆಯುತ ಕಾಮಗಾರಿಗೆ ಒತ್ತು. ಜೊಲ್ಲೆ ದಂಪತಿಗಳ ಪಣ 4,80,00,000 ರೂಪಾಯಿಗಳ ರಸ್ತೆ ಕಾಮಗಾರಿಗಳ ಲೋಕಾರ್ಪಣೆ. ಹೌದು, ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯ ಜೊತೆಗೆ ದರ್ಜೆಯುತ ಕಾಮಗಾರಿಗೆ ಒತ್ತು ನೀಡಲಾಗುತ್ತಿದೆ. ಇದಕ್ಕೆ ಉತ್ತಮ ಉದಾಹರಣೆ CIRF NH ಇಲಾಖೆಯಿಂದ ಮಂಜೂರಾದ 4,80,00,000 ರೂಪಾಯಿಗಳ ಬೆಡಕಿಹಾಳ ಶಮ್ನೇವಾಡಿ ಹಾಗೂ ಬೋಜ ಕ್ರಾಸ್ನಿಂದ ನೇಜ ಕ್ರಾಸ್, ಬೋರಗಾಂವದಿಂದ ಐಕೋವರೆಗಿನ ರಸ್ತೆಗಳು ಸಾಕ್ಷಿಯಾಗಿವೆ ಎಂದು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ತಿಳಿಸಿದರು. ಅವರು ನಿಪ್ಪಾಣಿ ತಾಲೂಕಿನ ಬೋಜ ಕ್ರಾಸ್ ಬಳಿ 3 ರಸ್ತೆಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ರಾರಂಭದಲ್ಲಿ ಗಣ್ಯರಿಂದ ಶೀಘ್ರ ಫಲಾರ್ಪಣೆ ತಂದ ನಂತರ ಶಾಸಕಿ ಶಶಿಕಲಾ ಜೊಲ್ಲೆ ಅವರಿಂದ ರಿಬ್ಬನ್ ಬಿಚ್ಚಿ ರಸ್ತೆಗಳ ಲೋಕಾರ್ಪಣೆ ಮಾಡಿದ್ರು. ಶುರು ಮಾಡಿದ್ರು 2013ಕ್ಕೆ ನೀವೆಲ್ಲರೂ ಬಹಳ ಒಳ್ಳೆ ರೀತಿಯಿಂದ ನನಗೆ ಗುಡಿ ಹಾಕಿದ್ರಿ. ಅದರಿಂದ ನಾ ಫಸ್ಟ್ ಟೈಮ್ ಗೆದ್ದು ಬಂದೆ. 2018ರೊಳಗೆ ನೀವು 2ನೇ ಸರ್ತೆ ನಂಗೆ ಗೆಲ್ಸಿದ್ರಿ. 2023ರೊಳಗೆ 3ನೇ ಸರ್ತೆ ಮತ್ತೆ ಗೆಲ್ಸಿದ್ರಿ. ನನಗೆ ಹೆಮ್ಮೆ ಅನ್ನಿಸ್ತದ. ನಮ್ಮ ಜೊಲ್ಲೆ ಕುಟುಂಬ ನಮ್ಮದು ಶೇವಟ್ಟದ ಶ್ವಾಸ ಇರೋ ತನಕ ನಾವು ನಿಮಗೆ ಮರೆಯೋರಿಲ್ಲ. ಯಾಕಂದ್ರೆ ನಿಪ್ಪಾಣಿ ತಾಲೂಕದ ಕೇಳ್ರಿ ಮೊದ್ಲು, ಆಮೇಲೆ ಚಪ್ಪಾಳಿ ಹೊಡಕ್ರಿ. ನಿಪ್ಪಾಣಿ ತಾಲೂಕದ ಮೊದಲ ಮಹಿಳಾ ಆಮದಾರ್ ಯಾರು ಅಂತಂದ್ರ ಅಲ್ಲಿ ನಿಮ್ಮ ಮಗಳ ಹೆಸರು ಬರ್ತೈತ್ಲ. ಹಂಗಾಗಿ ನಾವು ಯಾವತ್ತೂ ಕೂಡ ಇದನ್ನ ಮರೆಯಂಗಿಲ್ಲ ಅಂತ ಹೇಳಿ ನಾನು ನಿಮ್ಗೆಲ್ಲರಿಗೂ ಹೇಳಕ್ ಬಯಸ್ತೇನೆ. ನೀವು ಆಶೀರ್ವಾದ ಮಾಡಿದ್ರಿ ಅಂತ ಹೇಳಿ ನಮ್ಮ ವರಿಷ್ಠರು ಮಂತ್ರಿ ಪದ ಕೊಟ್ರು. ನೀವ ನಂಗೆ ಆರ್ಸ್ ತಂದಿದ್ದಿಲ್ಲ ಅಂದ್ರೆ ನನಗೆ ಯಾರು ಮಂತ್ರಿ ಪದ ಕೊಡ್ತಿದ್ರು. ಹಂಗಾಗಿ ನಮ್ಮ ಕರ್ನಾಟಕದ ನಿಪ್ಪಾಣಿ ಇತಿಹಾಸದೊಳಗ ನಿಪ್ಪಾಣಿ ತಾಲೂಕದ ಮೊದಲ ಮಹಿಳಾ ಮಂತ್ರಿ ಯಾರು ಅಂತಂದ್ರ ನಿಮ್ಮ ಮಗಳ ಹೆಸರು ಬರ್ತೈತಿ, ನನ್ನ ಹೆಸರು ಬರ್ತೈತಿ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ನಿಮ್ಮ ಯಾರ ಋಣನೂ ಕೂಡ ತೀರ್ಸಕ್ ಸಾಧ್ಯ ಇಲ್ಲ. ಹಂಗಾಗಿ ನಾನು ಋಣ ತೀರ್ಸ್ಬೇಕು ಅಂತಂದ್ರೆ ಇಂಥ ಕೆಲಸಗಳನ್ನ ತರಬೇಕು, ನಿಮಗೆ ತ್ರಾಸ ಆಗ್ಬಾರ್ದು ಅಂತ ನೋಡ್ಬೇಕು. ಯಾವುದೇ ಸರ್ಕಾರದ ಕೆಲಸಗಳಿದ್ರು ಸಹಿತ ನಿಮ್ ತನಕ ತಂದು ಕೊಡೋದು ನನ್ನ ಜವಾಬ್ದಾರಿ. ಆ ಕೆಲಸನ ನಾವು ಇವತ್ತು ಮಾಡಾಕತ್ತೇವೆ. 2013ಕ್ಕಿಂತ ಮೊದ್ಲು ಒಂದ್ ಸ್ವಲ್ಪ ಹಿಂದೆ ಹೋಗ್ರಿ, ನೆನಪು ಮಾಡ್ಕೋರಿ. ರಸ್ತೆಗಳು ಹೆಂಗಿದ್ದು, ಹೆಂಗ್ ಹೋಗ್ತಿದ್ವಿ, ಹೆಂಗ್ ಮೋಟರ್ ಸೈಕಲ್ದವ್ರು ಜಾರಿ ಬೀಳ್ತಿದ್ರು, ಹೆಂಗ್ ಸ್ಟ್ರೈಕ್ ಆಗ್ತಿದ್ದು, ಇದ ರಸ್ತೆ ಹೆಂಗಿತ್ತು ಸ್ವಲ್ಪ ನೆನಪು ಮಾಡ್ಕೋರಿ. ಯಾಕಂದ್ರ ಮುಂದೆಲ್ಲ ಚಲೋ ಚಲೋ ಆಗಕತ್ತನ ಹಿಂದಿಂದೆಲ್ಲ ಮರ್ಕೋತ್ ಹೋಗ್ತೈತೆ. ಹಂಗಾಗಿ ಹಿಂದಿಂದ ಸಿಂಹಾವಲೋಕನ ಅಂತ ಹೇಳ್ತಾರೆ. ವ್ಯಕ್ತಿ ಎಷ್ಟ ದೊಡ್ಡವಾದ್ರೂ ಸಹಿತ, ನಾವ್ ಎಷ್ಟ ಸುಧಾರಣೆ ಆದ್ರೂ ಸಹಿತ ನಾವು ಹಿಂದೆ ತಿರುಗಿ ನೋಡ್ಬೇಕಂತ. ಹಿಂದೆ ತಿರುಗಿ ನಾವು ಏನ್ ಕಷ್ಟಪಟ್ಟೇವಿ ಅಥವಾ ಏನ್ ಪರಿಸ್ಥಿತಿ ಇತ್ತು, ಈಗ ಏನೈತಿ ಅನ್ನೋದು ನಾವು ಸ್ವಲ್ಪ ನೆನಪು ಮಾಡ್ಕೋತಿದ್ರ ಅಲ್ಲಿ ಯಾವತ್ತೂ ಕೂಡ ಆರಾಮಾಗಿ ನಾವು ಮುಂದೆ ಹೋಗ್ಬೋದಂತ. ಹಂಗಾಗಿ 2013ರಿಂದ ನಮ್ಮ ನಿಪ್ಪಾಣಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಶುರು ಆಯ್ತು. ಇವತ್ತು 4,80,00,000 ರೂಪಾಯಿ. ಇದನ್ನ ನೋಡಿದ್ರ ಬೇಡ್ಕ್ಯಾಳ ಕಮಾನ್ ಐತ್ಲ, ಬೇಡ್ಕ್ಯಾಳದೇನ್ ಎಂಟ್ರೆನ್ಸ್ ಕಮಾನ್ ಐತಿ. ಆ ಕಮಾನ್ದಿಂದ ಬೇಡ್ಕ್ಯಾಳ ಊರಾಗ ಹೋಗುವಂತದ್ದೇನ್ ರಸ್ತೆ ಐತಿ, ಆ ರಸ್ತೆ ಇದ್ರೊಳಗೆ ನಾವು ತಗೊಂಡೇವಿ. ಅದಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ರಸ್ತೆ ಚಕಾಚಕ್ ಮಾಡಿ ಕೊಡೋರದೇವಿ. ಬೆಡ್ಕ್ಯಾಳ ಸರ್ಕಲ್ದಿಂದ ನಮ್ಮ ಊರಾಗ ಹೋಗುವಂತ ರಸ್ತೆ. ಅದರ ಜೊತೆಗೆ ಈಗ ನಾವು ಉದ್ಘಾಟನೆ ಮಾಡಿದ್ವಿ ನೇಜ್ ಕ್ರಾಸ್, ಭೋಜ್ ಕ್ರಾಸ್ದಿಂದ ನೇಜ್ ಕ್ರಾಸ್ ಈ ರಸ್ತೆ. ಇದು ಭೋಜ್ ಕ್ರಾಸ್ ಅಂತ ಹೇಳಿ ಚಕ್ರಿ ಗಿಡ ಅಂತಾನೆ ಫೇಮಸ್ ಐತಿ. ಈ ಭೋಜ್ ಕ್ರಾಸ್ದಿಂದ ಮುಂದೆ ನೇಜ್ ಕ್ರಾಸ್ ತನಕ ಇದು ಕೂಡ ರಸ್ತೆ ಈಗಾಗೈತಿ. ಅದಕ್ಕೆ 1.5 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ರಸ್ತೆ ನಾವು ಈಗಾಗಲೇ ಮಾಡಿದ್ದೀವಿ. ಅದ್ರ ನಂತರ ಬೋರ್ಗಾಂವ್ ಸರ್ಕಲ್ ನೀವೆಲ್ಲರೂ ನೋಡಿರಿ. ಬೋರ್ಗಾಂವ್ ಸರ್ಕಲ್ದಿಂದ ಇಚ್ಚಲ್ಕಂಜಿಗೆ ಹೋಗುವಂತ ಐಕೋ ಫ್ಯಾಕ್ಟ್ರಿ ಐತಿ. ಆ ಐಕೋ ಫ್ಯಾಕ್ಟ್ರಿ ತನಕ ಸಹಿತ 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಕೂಡ ರೋಡ್ ಇವತ್ತು ಮಾಡೇವಿ. 3-4 ರೋಡ್ ಅದಾವ. ಖರೆ ಉದ್ಘಾಟನೆ ಒಂದ ಕಡೆ ಮಾಡಾಕತ್ತೀವಿ. ಯಾಕಂದ್ರೆ ಟೈಮ ಇಲ್ಲ. ಆ ಊರಾಗ ಯಾವಾಗ ಹೋಗೋದು, ಆ ಊರಾಗ ಯಾವಾಗ ಹೋಗೋದು, ಮತ್ತೆ ನಾಳೆ ನಾವು ಅಧಿವೇಶನಕ್ಕೆ ಓಡಬೇಕು. ಹಂಗಾಗಿ ಇವೆಲ್ಲ ಊರಿಂದ ಟೋಟಲ್ 4,80,00,000 ರೂಪಾಯಿ ಇವತ್ತು ನಾವು ಉದ್ಘಾಟನೆ ಮಾಡಿದೆವು. ಇಲ್ಲೇ ಬಾಜುಕ ಪವನ್ ಅನ್ನ ಕೂತಾರ. ಮುಂಜಾನೆ ಫೋನ್ ಮಾಡಿದ್ರು ನಂಗೆ, ವೈನಿ ನಮ್ಮ ರೋಡ್ ಏನ್ ಮಾಡಿರಿ ನೀವು, ಬ್ಯಾರೆದು ಎಲ್ಲ ಮಾಡಾಕತ್ತೀರಿ ಅಂತೇಳಿ. ಅವ್ರಿಗೆ ಹೇಳಿದ್ನಿ, ಕಾಳಜಿ ಮಾಡ್ಬೇಡ್ರಿ, ನಿಮ್ಮದು ರೋಡ್ ಮಾಡಿದೇವಿ. ಅದು ನಿಮ್ಮ ಅಂಗೂರದಿಂದ ನಮ್ಮ ಯಾವ್ದದ ಯಳಗೋಡು ತನಕ 1,20,00,000 ರೂಪಾಯಿ ಹಾಕಿ ಆ ರೋಡ್ ಮುಂದಿನ ಶನಿವಾರ ಉದ್ಘಾಟನೆ ಇಟ್ಕೊಂಡಿದ್ದೇವೆ. ಯಾಕಂದ್ರೆ ನಾಳೆ ನಾವು ಅಧಿವೇಶನ ಹೋಗ್ಬೇಕು. ಹಂಗಾಗಿ ಅದು ಕೂಡ ಉದ್ಘಾಟನೆ ಮಾಡಾಕತ್ತೇವೆ. ಈಗ ಎಲ್ಲಾರು ಹೇಳಿದ್ರು ಏನ್ ಮಾಡೋದು, ಇವ್ರ ಸರ್ಕಾರ ಇಲ್ಲ ಅಂದ್ರೂ ಇಷ್ಟು ಫಂಡ್ ತರ್ತಾರೋ, ಎಲ್ಲಿಂದ ತರ್ತಾರೋ, ಕಾಂಗ್ರೆಸ್ದವ್ರ ಹೇಳಾಕತ್ತಾರೋ ಅಂತ ಹೇಳಾಕತ್ತಾರ. ಎಲ್ಲಾರು ಭಾಷಣದಾಗ ಹೇಳಿದ್ರು. ಈಗ ನನ್ನ ಪರಿಸ್ಥಿತಿ ಹೆಂಗೈತಂದ್ರ ಹಾವಿನ ಬಾಯಾಗ ಕೈ ಹಾಕಿ ದುಡ್ಡು ತಕೊಂಡ್ಬರ್ಬೇಕು. ಇವೆಲ್ಲ ಈಗಿನೂ ಅಲ್ರಿ ಇವು. 2023 ನಂದು ಇಲೆಕ್ಷನ್ ಆಗಿತ್ಲ. 2022-23 ವರೆಗ ನಮ್ಮ ಗೌರ್ಮೆಂಟ್ ಇದ್ದಾಗ ಮಂಜೂರು ಮಾಡಿದ್ದ ಕೇಂದ್ರ ಸರ್ಕಾರದ ಒಂದು ಸೆಂಟ್ರಲ್ ರೋಡ್ ಫಂಡ್ ಒಳಗಿಂದ ಈ ರಸ್ತೆ ಮಂಜೂರು ಮಾಡ್ಕೊಂಡು ಬಂದಿದ್ವಿ.
ಈಗ ಈಗಿನ ಸರ್ಕಾರ ಅದನ್ನ ತಡೆ ಹಿಡಿದಿತ್ತು, ಅದನ್ನ ಜಗಳಾಡಿ ಹಾವಿನ ಬಾಯಾಗಿಂದ ಇಸ್ಕೊಂಡ್ ಬಂದ್ ಇದನ್ನು ಮಾಡಾಕತ್ತೇವೆ. ಹಂಗಾಗಿ ಏನ್ ಹಳೆ ಕೆಲಸ ಅದಾವ ಅದ್ಯಾವುದು ಕೂಡ ನಾವು ಬಿಟ್ಕೊಡಂಗಿಲ್ಲ. ಹೊಸ ಕೆಲಸ ಏನ್ ಬರ್ತಾವೋ ಅದನ್ನು ತಂದು ಮುಟ್ಸೋ ತನಕ ಬಿಡಂಗಿಲ್ಲ. ಹಾಗಾಗಿ ಇವತ್ತು 2 ವರ್ಷ ಆಯ್ತು ಈ ಸರ್ಕಾರ ಬಂದ, ಇನ್ನೂ ಕೂಡ ನಮಗ ಒಂದು ತೆಂಗಿನಕಾಯಿ ಹೊಡೆಯುವಂತ ಭಾಗ್ಯ ಸಿಕ್ಕಿಲ್ಲ. ಯಾಕಂದ್ರ ದುಡ್ಡ ಇಲ್ಲ. ಇದು ಏನ್ ಹಳೆವ್ ನಮ್ ಕಡೆ ಮಂಜೂರಾಗಿದ್ದು ಕೆಲಸ ಇದ್ದು ಅದನ್ನ ಜಗಳಾಡಿ ಇಲ್ಲಿ ತನಕ ತಂದು ಮುಟ್ಸೋ ಅಂತ ಪ್ರಯತ್ನವನ್ನ ಮಾಡಾಕತ್ತೀವಿ. ನೀವು ಮೊನ್ನೆ ನೋಡಿರ್ಬೋದು ಅಧಿವೇಶನದ, ನಮ್ ನಿಪ್ಪಾಣಿ ತಾಲೂಕು ಆಗಿ 7 ವರ್ಷ ಆಯ್ತು. 7 ವರ್ಷ ಆದ್ರೂ ಕೂಡ ಕೋವಿಡ್ 3 ವರ್ಷ ಹೋಯ್ತು. ಉಳಿದು ಏನ್ 3-4 ವರ್ಷದಾಗ ಇವತ್ತು ನಮ್ಮ ನಿಪ್ಪಾಣಿ ತಾಲೂಕ ಆದ್ಮೇಲೆ ತಾಲೂಕಾ ಹಾಸ್ಪಿಟಲ್ ಅಂತ ಆಗ್ಬೇಕದು. ಯಾಕಂದ್ರೆ ನಿಪ್ಪಾಣಿ ನಮ್ಗೆ ಹೈವೇಗೆ ಹಚ್ಚೈತಿ. ದಿನ ಸಾವಿರಾರು ನೂರಾರು ಗಟ್ಲೆ ಅಲ್ಲಿ ಆಗ್ತಾವ. ಎಷ್ಟೋ ಜನ ತಾಯಂದ್ರಲ್ಲಿ ಡಿಲಿವರಿಗೆ ಬರ್ತಾರ. ನನಗನ್ಸೋ ಮಟ್ಟಿಗೆ 1 ವರ್ಷದಾಗ 12,000ಕ್ಕಿಂತ ಹೆಚ್ಚು ಅಲ್ಲಿ ಪೇಷಂಟ್ಗಳು ತೋರ್ಸಕ್ ಬರ್ತಾರ. ಆದ್ರೆ ಇನ್ನ ನಮ್ದು 30 ಬೆಡ್ದನ ಹಾಸ್ಪಿಟಲ್ ಐತಿ. ಹಂಗಾಗಿ ನಾನು ಸರ್ಕಾರಕ್ಕೆ ಧ್ವನಿ ಎತ್ತಿದ್ದೆ ಅಧಿವೇಶನದೊಳಗ, ಅದನ್ನ 100 ಬೆಡ್ಡಿಗೆ ನೀವು ಮಾಡಿಕೊಡ್ಬೇಕು. ನನಗೆ ನಿಪ್ಪಾಣಿ ತಾಲೂಕಾ ಹಾಸ್ಪಿಟಲ್ ಬೇಕು. ನಮ್ಮಲ್ಲಿ ಆಕ್ಸಿಡೆಂಟ್ ಹೆಚ್ಚಾಗ್ತಾವ. ಆ ಪೇಷಂಟ್ ಕೊಲ್ಲಾಪುರಕ್ಕೆ ಹೋಗೋ ತನಕ ನಡುವು ಸಾಯೋ ಅಂತ ಪರಿಸ್ಥಿತಿ ಐತಿ. ಬೆಳಗಾವಿಗೆ ಹೋಗುವಂತ ಸಮಯದೊಳಗೆ ಅಲ್ಲಿ ತೀರ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತಿ. ಹಾಗಾಗಿ ನಿಪ್ಪಾಣಿ ತಾಲೂಕಾ ಹಾಸ್ಪಿಟಲ್ ಮಾಡಿದ್ರ ನನ್ನ ಜನರಿಗೆ ಇಲ್ಲಿ ಏನೋ ಧೋಕ ಆದ್ರೂ ಸಹಿತ ನನ್ನ ಹಾಸ್ಪಿಟಲ್ನಾಗನ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅಂತಂದಾಗ ಸರ್ಕಾರ ಉತ್ತರ ಕೊಟ್ಟು ಆಯ್ತು, ಬರ್ತಕ್ಕಂಥ ದಿನಮಾನ ಒಳಗೆ ನಿಪ್ಪಾಣಿ ಕೂಡ 100 ಬೆಡ್ಡೆಡ್ ತಾಲೂಕಾ ಹಾಸ್ಪಿಟಲ್ ಮಾಡಿ ಕೊಡ್ತೇವಿ ಅಂತಕ್ಕಂಥ ಉತ್ತರನ ಸದನದೊಳಗೆ ನನಗೆ ಕೊಟ್ಟಾರ. ಹಂಗಾಗಿ ಸಡ್ಲಂತೂ ಬಿಡಂಗಿಲ್ಲ. ಏನು ಬೇಕೋ ನಮಗ ಬೇಕು. ಈಗ ನೋಡ್ರಿ, ನಾ ಆಫೀಸ್ದಾಗಿದ್ದಾಗ ನನಗೆ ಜನ ಬರ್ತಾರ, ಫೋನ್ ಮಾಡ್ತಾರ. ಈಗ ಎಲ್ಲರಿಗೂ ಶುಗರ್ ಇದು ಕಾಮನ್ ಆಗೈತಿ. ಯಾರಿಗೆ ಶುಗರ್ ಇರ್ತೈತಿ ಬಹಳ ದಿವಸ ಆದ್ಮೇಲೆ ಅವ್ರ ಕಿಡ್ನಿ ಫೇಲ್ಯೂರ್ ಆಗ್ತಾವ. ಯಾವಾಗ ಕಿಡ್ನಿ ಫೇಲ್ ಆಗ್ತಾವು ಅವಾಗ ಡಾಕ್ಟರ್ ಹೇಳ್ತಾರ ಡಯಾಲಿಸಿಸ್ ಮಾಡ್ಕೋಬೇಕಂತ ಹೇಳಿ. ನಿಮಗೆ ಆಶ್ಚರ್ಯ ಅನಿಸ್ತೈತಿ, ನಿಪ್ಪಾಣಿ ತಾಲೂಕದಾಗ 100 ಅಲ್ಲ 1000 ಪೇಷಂಟ್ ವಾರಕ್ಕೆ 2 ದಿನ 3 ದಿನ ಡಯಾಲಿಸಿಸ್ ಮಾಡ್ಕೊಳಕತ್ತಾರ. ನಾವು ಚಿಕ್ಕೋಡಿ ಹಾಸ್ಪಿಟಲ್ ತಾಲೂಕಾ ಹಾಸ್ಪಿಟಲ್ ಐತಿ, ನಾವು ಕಳಿಸ್ಬೇಕಂದ್ರ ಅಲ್ಲೇ ಕಳಿಸ್ಬೇಕಾಗ್ತೈತಿ. ಬಟ್ ಅಲ್ಲೂ ನಂಬರ್ ಸಿಗಂಗಿಲ್ಲ. ಹಂಗಾಗಿ ಆ ಪೇಷಂಟ್ರು ಕೊಲ್ಲಾಪುರಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಒಂದು ಡಯಾಲಿಸಿಸ್ಗೆ 3,000, 5,000, 6,000 ಹಿಂಗ್ ಫೀ ತುಂಬಿ ವಾರಕ್ಕೆ 2 ಮಾಡಿಸ್ಕೊಂಡ್ರೆ 6,000 ರೂಪಾಯಿ ಆಗ್ಬಿಡ್ತೈತಿ. ಹಂಗಾಗಿ ಅದು ಈ ಸಂದರ್ಭದಲ್ಲಿ ಹಾಲ ಶುಗರ್ ಅಧ್ಯಕ್ಷ MP ಪಾಟೀಲ್, ಉಪಾಧ್ಯಕ್ಷ ಪವನ್ ಪಾಟೀಲ್, ಸುರೇಶ್ ದೇಸಾಯಿ, ಡಾಕ್ಟರ್ ಸುದರ್ಶನ್ ಮೂರಾಬಟ್ಟೆ ಮಾತನಾಡಿದರು. ಸಮಾರಂಭದಲ್ಲಿ ಜಯಕುಮಾರ್ ಖೋತ್, RG ಡೋಮನೆ, ರಮೇಶ್ ಪಾಟೀಲ್, ಸಿದ್ದು ನರಾಟೆ, ಶ್ರೀಕಾಂತ್ ಬನ್ನೆ ಸೇರಿದಂತೆ ಬೋಜ, बेडकीहाळ, गळतघा, शमनेवाडी ग्रामದ गण्यರು उपस्थितरिದ್ದರು. 20 वर्ष तरी बघायचं कारण नाही. काम एखाद्या वेळेला पुढं पाठीमागं होईल, पण जे होणार आहे ते अगदी शाश्वत काम झालेलं आहे आणि हीच लोकांची पावती आहे. आणि खरं तर एवढ्या उन्हाचा तडाखा असला तरी कामच एवढं क्वालिटीचं झालं आहे. शशिकला जल्लेवहिनीने आणि अण्णासाहेबांनी नियोजनपूर्वक त्यांचं काम असतं. कसं तरी गडबडीनं ओढून न्यायचं त्याचं काम असत नाही. क्वालिटी काम करणे याला तुम्ही आम्ही तेवढेच साक्षीदार नाही. आज योगायोगानं ढग पण आलेत की तुम्हाला सावली करतो आणि कार्यक्रमाला सगळे या. एवढा छान कार्यक्रम, निसर्गाला सुद्धा आनंद झालेला आहे की चला आपण आज सावली देऊन ह्या कार्यक्रमामध्ये सहभागी होऊया असं त्या निसर्गालाही वाटलंय. म्हणजे क्वालिटीची कामं ही करणारे कोण तर हे दाम्पत्य हे क्वालिटीची कामं करणारी मंडळी आहे. ನಮ್ಮ ಶಾಸಕರಂದ್ರೆ ಹೆಂಗಪ್ಪ ಅಂದ್ರೆ ಎಲ್ಲರ ಹೃದಯ ಮಿಡಿತ ಇದ್ದಂಗ. ಅವರು ಮಾಡಬೇಕಾದಂತ ಕೆಲಸ ಎಷ್ಟು ಮಾಡಿದಾರಂದ್ರೆ ಅದನ್ನ ಹೇಳಲಿಕ್ಕೆ ಲಿಸ್ಟ್ ಇಲ್ಲ. ಅವ್ರು ಮಾಡ್ತಕ್ಕಂಥ ಕೆಲಸ ಸರ್ವೇ ಭವಂತು ಸುಖಿನ. ಎಲ್ಲರನ್ನು ಯಾವ ರೀತಿಯಾಗಿ ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾರ್ಯಾರಿಗೆ ಯಾವ್ಯಾವ ರೀತಿ ವ್ಯವಸ್ಥೆ ಮಾಡಬೇಕು, ಯಾವ್ಯಾವ ರೀತಿ ಯಾರಿಗೆ ಕೆಲಸಗಳನ್ನು ಕೊಡಬೇಕು, ಅಭಿವೃದ್ಧಿ ಕೆಲಸಗಳು ಹೆಂಗೆ ಮಾಡಬೇಕು ಅನ್ನುವಂಥದ್ದನ್ನು ಚಾಣಾಕ್ಷ ನಮ್ಮ ಅಣ್ಣ ಅವರ ಮತ್ತು ವೈನಿಯವರ ತೆಗೈತಿ. ಅವ್ರು ಇವತ್ತಿನ ದಿನ ಈ ಒಂದು 4,80,00,000 ರೂಪಾಯಿವನ್ನ. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.